ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ 30ನೇ ಪಾತ್ರ ಕುರಿತಾದ ಸಣ್ಣದಾದ ಮಾಹಿತಿ ಒಂದಿನಿತು ತಿಳಿಯೋಣ. ಇಂದಿನ ಪಾತ್ರ ಈಶ್ವರ. ಮಹಾಭಾರತವು ಶಿವಪ್ರಧಾನವೋ ವಿಷ್ಣುಪ್ರಧಾನ ಕಾವ್ಯವೋ ಎಂಬ ಬಗ್ಗೆ ಹಲವಾರು ವಿದ್ವಾಂಸರು ಚರ್ಚೆ ನಡೆಸುವಷ್ಟರ ಮಟ್ಟಿಗೆ ಶಿವ ಕೃಷ್ಣ ಇಬ್ಬರ ವಿಚಾರವೂ ಚರ್ಚಿತವಾಗಿದೆ. ಸ್ವಯಂ ಶ್ರೀಕೃಷ್ಣನೇ ಶತರುದ್ರೀಯವನ್ನು ಹೇಳಿಕೊಂಡು ಶಿವನ ಕೃಪೆಗೆ ಪಾತ್ರನಾಗುತ್ತಾನೆ. ಸರ್ವದೈವೈರಭಿಷ್ಟುತುಂ ಎಂಬ ಹೆಗ್ಗಳಿಕೆಗೆ ಶಿವಪಾತ್ರನಾಗಿದ್ದಾನೆ. ಶಿವನು ಬರೆದ 10,000 ಶ್ಲೋಕಗಳ ವೈಶಾಲಾಕ್ಷ ಎಂಬ ಗ್ರಂಥದ ಬಗೆಗೂ ಮಹಾಭಾರತದಲ್ಲಿ ಉಲ್ಲೇಖವಿದೆ. ಈ ಗ್ರಂಥದಲ್ಲಿ ಶಿವನ ಸಹಸ್ರನಾಮಾವಳಿ ಇರುವುದರ ಜೊತೆಗೆ ಅವುಗಳ ಬಗೆಗೆ ಸಾಂಸ್ಕೃತಿಕ ವಿವರಗಳು ಸಾಕಷ್ಟಿವೆ. ರುದ್ರಾಣಾಂ ಶಂಕರಶ್ಚಾಸ್ಮಿ ಎಂದು ಕೃಷ್ಣನೇ ಹೇಳಿಲ್ಲವೇ? ಈಶ್ವರನು ಗಾಂಧಾರಿಗೆ 100 ಮಕ್ಕಳಾಗುವಂತೆ ವರವನ್ನಿತ್ತವನು. ಅಶ್ವತ್ಥಾಮ ಸೈಂಧವರಿಗೆ ಸಹಾಯ ಹಸ್ತ ಚಾಚಿದವನು. ಕರ್ಣಾರ್ಜುನರ ಘೋರ ಸಂಗ್ರಾಮವನ್ನು ನೋಡಲು ಖುದ್ದಾಗಿ ಬಂದವನು. ಅಶ್ವತ್ಥಾಮನಿಗೆ ಶಕ್ತಿ ಇತ್ತವನು ಶಿವನೇ. ಬ್ರಹ್ಮಚಾರಿಯಾದ ವ್ಯಾಸರಿಗೆ ಒಂದು ಮಗುವನ್ನು ವರವಾಗಿ ನೀಡಿದ್ದು ಮಹಾಭಾರತದಲ್ಲಿ ಉಕ್ತವಾಗಿದೆ. ದೂರ್ವಾಸ ಮಹರ್ಷಿಗಳು ಈಶ್ವರನ ಅಂಶದಿಂದ ಹುಟ್ಟಿದವರು ಎಂದು ಹೇಳುತ್ತಾರೆ. ಇಡೀ ಮಹಾಭಾರತದಲ್ಲಿ ಎಲ್ಲ ಪರ್ವಗಳಲ್ಲೂ ಈಶ್ವರನ ಪ್ರಸಕ್ತಿ ಇದೆ. ಶಿವನು ಗಂಗೆಯನ್ನು ಜಟೆಯಲ್ಲಿ ಧರಿಸಿದ ಪ್ರಸಂಗವು ವಿಸ್ತಾರವಾಗಿ ವರ್ಣಿತವಾಗಿದೆ. ಅನಂಗಾಂಗಹರ ಅನಂತ ಅಥರ್ವ ಬಭ್ರು ಬಹುರೂಪ ಸ್ಥಾಣು ಅಂಧಕಘಾತಿ ಭಗಗ್ನ ಭಾರ್ಗವ ಭೀಮ ಭೂತಪತಿ ಚಕ್ರ ಚರ್ಮವಾಸ ಚೇಕಿತಾನ ಶಿರವಾಸ ಶಂಭು ಮೊದಲಾದ ಹೆಸರುಗಳೆಲ್ಲ ಭಾರತ ಗ್ರಂಥದಲ್ಲಿ ಪ್ರಸ್ತಾವಿತವಾಗಿದೆ. 13ನೆಯ ಪರ್ವದಲ್ಲಂತೂ ಶಂಕರಾದ್ ಊರ್ಧ್ವಂ ನಾಣ್ಯಂ ಪಶ್ಯಮಿ ದೈವತಂ ಎಂಬ ಹೇಳಿಕೆಯಿದ್ದು ಶಿವನ ಮಹತಿಯನ್ನು ಸೂಚಿಸುತ್ತದೆ. ಶಿವನಿಗೆ 2 ರೂಪಗಳಿವೆ ಎಂದು ಶ್ರೀಕೃಷ್ಣನೇ ಹೇಳಿದ್ದಾನೆ. ಭಯಂಕರ ಅಗ್ನಿರೂಪ, ಅಗ್ನಿ, ಸಿಡಿಲು ಮತ್ತು ಸೂರ್ಯರುಗಳ ತೇಜಸ್ಸು ಅವನಲ್ಲಿದೆ. ಅವನ ಬಾಯಿಂದ ಅಗ್ನಿದೇವನು ಪ್ರತ್ಯಕ್ಷವಾದುದನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳಬಹುದು. ಇನ್ನೊಂದು ಶಿವರೂಪ ಶಾಂತರೂಪ. ನೀರು ಮತ್ತು ಚಂದ್ರರು ಅವನ ದೇಹದ ಭಾಗಗಳೇ ಅಲ್ಲವೇ? ಶಿವನ ಶಕ್ತಿಯು ಜ್ವರದ ರೂಪದಲ್ಲಿ ವೃತ್ರಾಸುರನ ದೇಹಕ್ಕೆ ನುಗ್ಗಿದ ಪ್ರಸಂಗ, ವೃತ್ರನ ಮೇಲೆ ದಂಡೆತ್ತಿ ಹೋಗುವ ಇಂದ್ರನಿಗೆ ಒಂದು ಬಲ್ಲೆಯನ್ನು ಕರುಣಿಸಿದ ಪ್ರಸಂಗ ಇವೆಲ್ಲ ಮಹಾಭಾರತದಲ್ಲಿ ಸೊಗಸಾಗಿ ವರ್ಣಿತವಾಗಿದೆ. ಶಿವಪುರಾಣದಲ್ಲಿ ಬರುವ ಅನೇಕ ಶಿವಸಂಬಂಧಿಯಾದ ಕಥೆಗಳು ಮಹಾಭಾರತದಲ್ಲಿವೆ. ಸಮುದ್ರದ ಘೋಷವನ್ನು ಶಿವನ ಅಟ್ಟಹಾಸಕ್ಕೆ ಸಮೀಕರಿಸಿರುವುದು ಎಂತಹ ಸುಂದರ ಪ್ರತಿಮೆ! ಕಿರಾತಾರ್ಜುನೀಯ ಪ್ರಸಂಗವಂತೂ ಅರ್ಜುನ ಶಿವರನ್ನು ಎದುರು ನಿಲ್ಲಿಸಿ ಮಹಾಭಾರತವನ್ನು ದೇವಮಾನವ ಕಾವ್ಯವಾಗಿಸಿದೆ. ಹರಿಹರರ ಅಭೇದವನ್ನು ಸಾರುವುದು ವ್ಯಾಸರ ಉದ್ದೇಶವಾಗಿರುವಂತಿದೆ. ಮಹಾಭಾರತದಲ್ಲಿ ಶೈವ ಮತಗಳ ವರ್ಣನೆ ಇದೆ. ಶಿವನೇ 28 ಶೈವಾಗಮ ಗ್ರಂಥಗಳನ್ನು ಆವಿಷ್ಕರಿಸಿದ ವಿಚಾರವನ್ನು ವಿದ್ವಾನ್ ರಂಗನಾಥ ಶರ್ಮರು ಪ್ರಜ್ಞಾರಂಗದಲ್ಲಿ ತಿಳಿಸಿದ್ದಾರೆ. ಶ್ರೀ ರುದ್ರಾನುವಾಕದಲ್ಲಿ ಹೇಳಿರುವ ಮಾತನ್ನೇ ಗಮನಿಸಿ. ಓಂ ನಮೋ ಭಗವತೆ ರುದ್ರಾಯ ವಿಷ್ಣವೇ. ಇವಿಷ್ಟು ಈಶ್ವರ ಮತ್ತು ವಿಷ್ಣುವಿನ ಕುರಿತಾದ ಮಾಹಿತಿ. ಇಬ್ಬರೂ ಈ ಮಹಾಭಾರತದಲ್ಲಿ
ಮಹತ್ತರವಾದಂತಹ ಪಾತ್ರವನ್ನು ವಹಿಸಿದವರೇ ಎಂದು ಹೇಳಿದರೆ ತಪ್ಪಾಗಲಾರದು. ಇವಿಷ್ಟು ಮಾಹಿತಿಯನ್ನು ನೀವು ಗ್ರಹಿಸಿರುತ್ತೀರಿ ಅಂತ ನಾನು ತಿಳಿದುಕೊಳ್ಳುತ್ತಿದ್ದೇನೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಧನ್ಯವಾದಗಳು ಫ್ರೆಂಡ್ಸ್.